ಹಲೋ ಫ್ರೆಂಡ್ಸ್, ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ವಂದನೆ, ಅಭಿನಂದನೆ. ಗುಡ್ ಮಾರ್ನಿಂಗ್. ಬೆಳಗಿನ ಉಪಹಾರ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಯಾವಾಗಲೂ ಹೇಳ್ತೀನಲ್ಲ, ನಂದು ಓಲ್ಡ್ ಈಸ್ ಗೋಲ್ಡ್ ಅಂತ. ಆ ಥರ ಹೆಲ್ತ್ ಬೆನಿಫಿಟ್ ಜಾಸ್ತಿ. ಹಿಂಗಾಗ್ಬಿಟ್ಟು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ನೇರಳೆ ಹಣ್ಣಿನ ಪಡ್ಡು. ನೇರಳೆ ಹಣ್ಣು ಅಂದರೆ ಗೊತ್ತಲ್ಲ, ಇಂಗ್ಲೀಷಲ್ಲಿ ಜಾಮ್ ಹಣ್ಣು ಅಂತ ಹೇಳ್ತಾರಲ್ಲ, ನೇರಳೆ ಹಣ್ಣು, ಇದರದ್ದು ಪಡ್ಡು ಹೇಳ್ಕೊಡ್ತಾ ಇದ್ದೀನಿ. ಈ ನೇರಳೆ ಹಣ್ಣಿನ ಪಡ್ಡಿಗೆ ಏನು ಬೇಕಾಗಿದೆಪ್ಪ ಅಂದರೆ, ಮೇಯ್ನು ನೇರಳೆ ಹಣ್ಣು, ನೆಕ್ಸ್ಟು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಒಂದೆರಡು ರೆಡ್ ಚಿಲ್ಲಿ ಹೆಚ್ಚಾಕ್ತೀನಿ, ಕರಿಬೇವಿನ ಸೊಪ್ಪು, ಆಮೇಲೆ ಕಾಯಿ ತುರಿ. ನಿಮಗೆ ಬೇಕಿದ್ದಲ್ಲಿ ಕಾಯಿ ತುರಿ ಹಾಕೋಬೋದು, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಉಪಯೋಗಿಸಲ್ಲ. ನಾನು ಬೇಡ, ಕಾಯಿ ಚಟ್ನಿನೇ ಮಾಡಿರೋದ್ರಿಂದ ನಾನು ತೆಂಗಿನಕಾಯಿ ಉಪಯೋಗಿಸಲ್ಲ. ಹಿಂಗಾಗ್ಬಿಟ್ಟು ಆಮೇಲೆ ಆಯಿಲ್ ಬೇಕು, 1 ಸ್ಪೂನು ಸಕ್ಕರೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಪಡ್ಡಿನ ಹಿಟ್ಟು ರೆಡಿ ಮಾಡಿರೋದು. ಪಡ್ಡಿನ ಹಿಟ್ಟು ಹೇಗಪ್ಪ ರೆಡಿ ಮಾಡ್ತೀನಿ ನಾನು ಅಂತಂತ ಹೇಳಿದ್ರೆ, ನೀವು ಯಾವ ಮೆಜರ್ಮೆಂಟ್ ಆದರೂ ತೊಗೋಬೋದು. ಒಂದು ಬೌಲ್ ತಗೊಂಡ್ರೆ ಆ ಬೌಲಲ್ಲಿ ಅಳತೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಬೌಲಲ್ಲಿ 4 ಅಕ್ಕಿ ಆದರೆ 1 ಉದ್ದಿನಬೇಳೆ ಹಾಕೋಬೇಕು. 1 ಉದ್ದಿನಬೇಳೆ ಹಾಕಬೇಕು. ಈ ಕಪ್ಪಲ್ಲಿ 1/4 ಕಪ್ಪು ಮೆಂತ್ಯ ಹಾಕಬೇಕು. ನಿಮಗೆ ಹೆಲ್ತ್ ಬೆನಿಫಿಟ್ ತುಂಬ ಜಾಸ್ತಿ. ಮೆಂತ್ಯ ಹಾಕಿದರೆ ಕಹಿ ಆಗುತ್ತೆ ಅಂತ ಕೆಲವ್ರಿಗೆ ಅನುಮಾನ. ಬೇಡ, ನಿಮಗೆ ಸ್ವಲ್ಪನೂ ಮೆಂತ್ಯ ಹಾಕಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ, ಹಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನು ಬೇಕು ಅಂತಂದರೆ, ಹೇಳಿದ್ನಲ್ಲ ಅಷ್ಟು, ಅದು 3 ಮಾತ್ರ. ಒಂದು ಓವರ್ ನೈಟರ ನೆನೆಸ್ಕೊಳ್ಳಿ, ಇಲ್ಲಾಂದರೆ ಬೆಳಗ್ಗೆ ನೆನೆ ಹಾಕಿಬಿಟ್ಟು ಸಂಜೆನಾರು ರುಬ್ಕೊಳ್ಳಿ. ಎಲ್ಲ ಒಟ್ಟು ಉದ್ದಿನಬೇಳೆ, ಅಕ್ಕಿ, ಮೆಂತ್ಯ 3 ಒಟ್ಟಿಗೆ ನೆನೆ ಹಾಕ್ಬಿಡಿ, 3 ಒಟ್ಟಿಗೆ ರುಬ್ಬಿ. ಆಮೇಲೆ ನೀವು ಇದಕ್ಕೇನು ಮಾಡಬೇಕು ಅಂತಂದರೆ, ರೈಸು ನೀವು ಬೆಳಗ್ಗೆ ಊಟಕ್ಕೆ ಮಾಡಿದ್ದು ಉಳಿದಿದ್ದಾದ್ರೂ ಆಗಿರ್ಬೋದು, ಅಕಸ್ಮಾತ್ ಬಿಸಿ ಮಾಡಿಕೊಂಡ್ರೂ ಆಗ್ಬೋದು. ಬಿಸಿ ಆದರೆ ಇನ್ನೂ ಒಳ್ಳೆಯದೇ. ಅಕಸ್ಮಾತ್ ಬೆಳಗ್ಗೆ ಉಳಿದಿದ್ದರೆ ಅದಕ್ಕೊಂದು ಸ್ವಲ್ಪ ಬಿಸಿನೀರು ಹಾಕಿ ರುಬ್ಕೊಂಡು ಹಾಕಿ. ಎಷ್ಟು ಬೇಕು ರೈಸ್, ಎಷ್ಟು ಹಾಕಬೇಕು ಅಂತಂದರೆ, ಎಲ್ಲ ಹೇಳ್ತಾರೆ ಅವಲಕ್ಕಿ, ಮಂಡಕ್ಕಿ, ಅದು ಇದು ಹಾಕಿದರೆ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಬರುತ್ತೆ. ಏನಿಲ್ಲ, ನೀವು ಇದನ್ನು ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ರೈಸು ಇದರಿಂದ ಒಂದು 3 ಕಪ್ ಹಾಕಬೇಕು. ನೀವು 3 ಕಪ್ ರೈಸು ರುಬ್ಬ ಹಾಕಬೇಕು. ಹೇಗೆ ಅಂತಂದರೆ, ತುಂಬ ನೈಸು ಬೇಡ, ಸ್ವಲ್ಪ ತರ್ತರಿಯಾಗಿರಲಿ, ಆ ಥರ ರುಬ್ಬ ಹಾಕೊಳ್ಳಿ. ಆಮೇಲೆ ಹಿಟ್ಟೂ ಅಷ್ಟೇ, ತುಂಬ ನೈಸ್ ಬೇಡ, ಸ್ವಲ್ಪ ತರ್ತರಿ ಇದ್ದರೂ ನಡೆಯುತ್ತೆ ಅಷ್ಟೇ, ಇನ್ನೇನಿಲ್ಲ. ಈಗ ಇದನ್ನು ಒಂದು ಕಡೆ ಸೈಡಿಗೆ ಹೇಳಿದ್ನಲ್ಲ, ಎಲ್ಲ ಏನೇನು ಬೇಕು ಅಂತ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ನೇರಳೆ ಹಣ್ಣು, ಕರಿಬೇವು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ರೆಡ್ ಚಿಲ್ಲಿ, ಆಮೇಲೆ ಆಯಿಲ್ಲು, 1 ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ನೇರಳೆ ಹಣ್ಣನ್ನ ಕುಕ್ಕರಲ್ಲಿ 2 ವಿಜಿಲ್ಲು ಬೇಯಿಸ್ಕೋಬೇಕು. ನಾನು ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ. ಎಲ್ಲ ಒಟ್ಟಿಗೆ ಮಾಡ್ಕೊತ ನಿಂತರೆ ತುಂಬ ಲೇಟ್ ಆಗಿಬಿಡುತ್ತೆ, ಅದಕ್ಕೆ ಬೇಯಿಸಿಟ್ಟಿದ್ದೀನಿ. ಇದನ್ನು ಇವಾಗ ಇದ್ರದ್ದು ಪಪ್ಪು ಎಲ್ಲ ತಗೊಂಡು ತೋರಿಸ್ತೀನಿ ಹೇಗೆ ತಗೋಬೇಕು ಅಂತ ಹೇಳ್ಬಿಟ್ಟು. ಇದೆಲ್ಲ ಸೈಡಿಗೆ ಸರಿಸ್ಕೊಂಬಿಡೋಣ. ಸರಿಸ್ಕೊಂಬಿಟ್ಟು ಈಗ ಇದ್ರ ಪಪ್ಪನ್ನು ಹೆಂಗೆ ತೊಗೊಳೋದು ಅಂತ ಹೇಳ್ತೀನಿ. ಹೆಂಗೆ ತೊಗೊಳೋದು, ಈ ಬೇಯಿಸಿದ ನೇರಳೆ ಹಣ್ಣನ್ನು ಈ ಸ್ಟ್ರೈನರಲ್ಲಿ ಹಾಕ್ಕೊಂಬಿಡೋಣ. ಇದನ್ನು ಈ ಥರ ಹಾಕ್ಕೊಂಡ್ಬಿಟ್ಟು ಇದು ನೀರೆಲ್ಲ ಇಲ್ಲಿ ಇಟ್ಕೊಳ್ಳಿ. ನಿಮಗೆ ನೀರು ಬೇಕಿದ್ದರೆ ಸೇರಿಸ್ಕೋಬೋದು, ಸೇರಿಸ್ಕೊಳ್ಳೇಬೇಕು ನೀವು, ಯಾಕೆಂದರೆ ಹೆಲ್ತ್ ಬೆನಿಫಿಟ್ ತುಂಬ ಜಾಸ್ತಿ ಇದೆ. ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಇದನ್ನೆಲ್ಲ ಪ್ಯೂರಿ ತಗೋಬೇಕು. ತೋರಿಸ್ತೀನಿ. ಈ ಥರ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಸ್ವಲ್ಪ ಆರಕ್ಕೆ ಬಿಟ್ಟುಬಿಡಿ, ಆರಬೇಕು, ಕೈ ಬಿಸಿ ಬಿಸಿ ಹಿಡಿಯೋಕ್ಕಾಗಲ್ಲ. ನಾನು ಸ್ವಲ್ಪ ಬಿಸಿ ಇಟ್ಕೊಂಡಿದ್ದೀನಿ, ಅಂದರೆ ಬೇಗ ಚೆನ್ನಾಗಿ ಎಲ್ಲ ಬೀಜನ ನಾವು ತೆಗಿಬೋದು ಅಂತ ಅಷ್ಟೇ. ನೀವು ಈ ಬೀಜನೂ ಕೂಡ ನೀವು ವೇಸ್ಟ್ ಮಾಡೋದು ಬೇಡ. ಈ ಬೀಜನ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಡ್ಬಿಟ್ಟು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಅರ್ಧ ಟೀ ಸ್ಪೂನ್ ಬಿಸಿನೀರು ಹಾಕ್ಕೊಂಡು ಕುಡೀರಿ. ನಾವು ಇದನ್ನು ಹಣ್ಣು ಏನು ತಿಂತೀವಲ್ಲ ಅದಕ್ಕಿಂತ ಜಾಸ್ತಿ ಅದರಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ನೀವು ಆಯುರ್ವೇದಿಕ್ ಡಾಕ್ಟರ್ನ ಕೇಳಿದ್ರೆಲ್ಲ ಹೇಳ್ತಾರೆ, ನಮಗಿಂತ ಜಾಸ್ತಿ ಅವ್ರಿಗೆ ಗೊತ್ತು. ಅವರು ಹೇಳಿದ್ದನ್ನೇ ನಾವು ಫಾಲೋ ಮಾಡೋದು. ಮತ್ತು ಈ ಫ್ರೂಟು
ಕ್ಯಾನ್ಸರ್ ಪೇಷಂಟ್ಗೆ ನೀವು ತುಂಬ ತಿನ್ನಿಸಿದ್ರು ಒಳ್ಳೆಯದು. ನಿಮಗೆ ಇದು ಆಗಸ್ಟ್ವರೆಗೂ ಅಷ್ಟೇ ಸಿಗೋದು, ಆಮೇಲೆ ಸಿಕ್ಕೋದಿಲ್ಲ ಇದು. ಅದಕ್ಕೆ ಯಾವ್ಯಾವ ಸೀಸನಲ್ಲಿ ಏನೇನು ಬರುತ್ತೋ ಆ ಫ್ರೂಟ್ಸು ವೆಜಿಟೇಬಲ್ಲು ಎಲ್ಲ ನಾವು ಚೆನ್ನಾಗಿ ಮಕ್ಕಳಿಗೆ ತಿನ್ನೋದನ್ನು ಅಭ್ಯಾಸ ಮಾಡಬೇಕು. ಕೆಲವ್ರನ್ನ ಕೇಳ್ತೀವಿ, ಅಯ್ಯೋ ನಾ ಅದು ತಿನ್ನಲ್ಲ, ಇದು ತಿನ್ನಲ್ಲ, ಇದು ಆಗಲ್ಲ, ಅದು ಆಗಲ್ಲ ಅಂತ ಹೇಳ್ತಾರೆ. ನೀವು ಚಿಕ್ಕಂದ್ರಲ್ಲಿಂದ ಹೆಂಗೆ ಕಳಿಸ್ತೀರ ಹಂಗೆ ಅಷ್ಟೇ ಅದು. ಚೆನ್ನಾಗಿ ಮಕ್ಕಳಿಗೆಲ್ಲ ವೆಜಿಟೇಬಲ್ಲು ಫ್ರೂಟ್ಸು ಎಲ್ಲ ತಿನ್ನೋದನ್ನು ಆದಷ್ಟು ಅಭ್ಯಾಸ ಮಾಡಿ. ಏನು ನಾವು ಚಿಕ್ಕದ್ರಲ್ಲಿ ಅಭ್ಯಾಸ ಮಾಡ್ತೀವಲ್ಲ ಅದೇವರೆಗೂ ಕೊನೆವರೆಗೂ ಇದಾಗೋದು. ಈಗ ನಮ್ಮ ಮಮ್ಮಿ ಅವರೆಲ್ಲ ನಮಗೆ ಮಾಡಿರೋದ್ರಿಂದ ಈಗ ನೋಡಿ ಮನೇಲಿ ಈ ಥರ ಮಾಡಿದರೆ ಎಲ್ಲರ ಹೆಲ್ತೂ ತುಂಬ ಚೆನ್ನಾಗಿರುತ್ತೆ. ಆವಾಗ ನೆಗಡಿ ಕೆಮ್ಮು ಅಂತ ಬರೋದು ಅದು ಇದು ಅಂಥದ್ದೇನೂ ಇರೋದಿಲ್ಲ. ತುಂಬ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ನಮ್ಮದೇ ಅಷ್ಟಲ್ಲ, ಮನೆಯಲ್ಲಿರೋ ಹೆಲ್ತೆಲ್ಲ ನಾವು ಕೇರ್ ಮಾಡೋದು ನಮ್ಮ ಕೈಯಲ್ಲಿದೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ಎಲ್ಲ ಈಗ ಬೀಜ ತೆಗೆದಾಯಿತು. ಇದು ಪಪ್ಪಿದೆ ಅಲ್ಲ, ಇದನ್ನೇನು ಮಾಡ್ತೀನಿ, ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಇದನ್ನು ಸ್ವಲ್ಪ ಎಲ್ಲ ಇದು ಮಾಡ್ಕೊಂಬಿಟ್ಟು ಇದ್ರ ಜ್ಯೂಸು ಇದಕ್ಕೆ ಹಾಕ್ಕೊಡ್ತೀನಿ ರುಬ್ಬಕ್ಕೆ. ಎಲ್ಲ ರುಬ್ಕೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ರುಬ್ಕೊಂಡು ಬಂದಾಯಿತು. ಈ ಥರ ನೈಸಿಗೆ ಪ್ಯೂರಿ ಆಗಬೇಕು. ಇದನ್ನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇವಾಗ ಈ ಪಡ್ಡಿನ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ದೋಸೆನೂ ಮಾಡ್ಕೋಬೋದು, ಪಡ್ಡು ಮಾಡ್ಕೋಬೋದು. ನೀವು ಮಾಡ್ಕೊಳ್ಳೋದು ನಿಮ್ಮ ಇಷ್ಟ, ಯಾವುದಾದ್ರೂ ಮಾಡ್ಕೋಬೋದು. ದೋಸೆನೂ ಆಗುತ್ತೆ, ಪಡ್ಡು ಆಗುತ್ತೆ. 2 in 1 ಇದೆ. ಇವಾಗ ಇದು ಹಿಟ್ಟು ನೀವು ಆದಷ್ಟು ಮಾಡುವಾಗ ಸ್ವಲ್ಪ ರುಬ್ಕೊಳ್ಳುವಾಗ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಇದು ಪ್ಯೂರಿ ಹಾಕ್ಕೋಬೇಕಲ್ಲ, ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಳಿ. ಓಕೆ, ಇದಕ್ಕೆ ನಾವು ಒಂದು ಸ್ವಲ್ಪ ರೈಸ್ ಫ್ಲೋರ್ ಹಾಕ್ಕೋಬೇಕು. ಅದನ್ನು ಹೇಳೋದು ನಾನು ಮರ್ತುಬಿಟ್ಟೆ. ಸ್ವಲ್ಪ ರೈಸ್ ಫ್ಲೋರ್ ಒಂದು ಹಾಕ್ಕೋಬೇಕು. ಇನ್ನೇನು ಮಾಡ್ತೀವಿ ಅನ್ನೋವಾಗ ನೋಡಿ ಈ ಥರ ಸುಮಾರು ನೀವು ಒಂದು ಅರ್ಧ kg ನೇರಳೆ ಹಣ್ಣನ್ನು ಉಪಯೋಗಿಸ್ಕೋಬೋದು. ಏನು ನೀವು ಎಷ್ಟು ಉಪಯೋಗಿಸಿದ್ರೂ ಏನು ತೊಂದರೆ ಏನಿಲ್ಲ. ಹಿಟ್ಟಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇದನ್ನು ಸ್ವಲ್ಪ ಬೇರೆ ನಾನು ಎತ್ತಿಡ್ತೀನಿ. ಈ ಥರ ನೋಡಿ ಕಲರು ಈ ಥರ ಬರುತ್ತೆ. ಹಿಟ್ಟು ಪರ್ಪಲ್ ಕಲರ್ ಆಗುತ್ತೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಸ್ವಲ್ಪ ನಾನಿವಾಗ ಈ ಚಿಕ್ಕದು ಸ್ಪೂನ್ ಇರೋದ್ರಿಂದ ಒಂದು ಅರ್ಧ ಸ್ಪೂನ್ ರೈಸ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನು ಸಕ್ಕರೆ ಹಾಕ್ಕೊಳ್ತೀನಿ. ನಿಮಗೆ ಕಲರು ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕಷ್ಟೇ ಇದನ್ನು ಉಪಯೋಗಿಸೋದು, ಬೇರೆ ಇನ್ನೇನಿಲ್ಲ. 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾಯಿದ್ದೆ. ಇಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗ ಪಡ್ಡಿನ ಹಂಚನ್ನು ಕಾಯಕ್ಕಿಟ್ಟಿದ್ದೀನಿ. ಪಡ್ಡಿನ ಹಂಚನ್ನು ನೀವು ಕಾಯಕ್ಕಿಟ್ಟಾಗ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಕಾಯಿಸ್ಕೋಬೇಕು. ನೀವು ತಕ್ಷಣಕ್ಕೆ ಹಾಕೋಕ್ಕೆ ಹೋಗ್ಬಾರ್ದು, ನಿಮಗೆ ಚೆನ್ನಾಗಿ ಬರುತ್ತೆ ಪಡ್ಡು ಮಾಡೋಕ್ಕೆ. ಸ್ವಲ್ಪ ಇದು ಹಂಚು ಕಾಯಬೇಕು. ಇದು ಕಾಯ್ತಾ ಇರಲಿ. ಇವಾಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಅಷ್ಟೇ ಆದರೆ ಸಾಕು ಅಂದರೆ ಸಾಕು. ಮಕ್ಕಳು ಅದಿದ್ದರೆ ನೀವು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಉಪಯೋಗಿಸೋದೇನು ಬೇಕಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಕ್ಯಾರೆಟು, ನಾನೀಗ 1 ಕ್ಯಾರೆಟ್ ಹಾಕಿದ್ದೀನಿ. ನಾನು 3 ಜನಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. 1 ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಟೊಮೆಟೊ ಚಿಕ್ಕದಿತ್ತು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಈ ಥರ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಕೈಯಲ್ಲಿ ಹಾಗೇ ಕರ್ಬೇವನ್ನ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ. ಹೆಚ್ಚೋದೇನು ಹೋಗೋಲ್ಲ, ಸುಮ್ಮನೆ ಕೈಯಲ್ಲಿ ಈ ಥರ ಟೇರ್ ಮಾಡಿಬಿಟ್ಟು ಹಿಂಗೆ ಈ ಥರ ತುಂಡು
ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದೇ ಒಂದು ಅಥವಾ ಒಂದೆರಡು ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕ್ಕೊಳ್ಳಿ. ಚಟ್ನಿ ಏನಾರ ಖಾರ ಮಾಡ್ಕೊಂಡಿದ್ದರೆ ಬೇಕಾಗಿಲ್ಲ. ನೀವು ಇದಕ್ಕೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಚಟ್ನಿನೂ ಬೇಕಾಗಿಲ್ಲ, ಬರೀ ತುಪ್ಪ ಹಚ್ಕೊಂಡು ತಿನ್ಬೋದು, ಇಲ್ಲಾಂದರೆ ಸಾಸ್ ಹಾಕ್ಕೊಂಡು ತಿನ್ಬೋದು. ಮಕ್ಳಿಗಂತೂ ಹೇಳಿ ಮಾಡಿಸಿದ್ದು ತಿಂಡಿ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಅಷ್ಟೇ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಇವಾಗ ಹೇಗಪ್ಪ ಮಾಡೋದು ಅಂತಂದರೆ, ಇವಾಗ ಹಂಚು ಕಾಯಕ್ಕಿಟ್ಟಿದ್ದೀನಿ. ಆಲ್ರೆಡಿ ಹಂಚು ಕಾದಿದೆ, ಸ್ವಲ್ಪ ನೋಡಿ ಈ ಥರ ಕಾದಿದೆ. ಇವಾಗ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಏನು ಉಪಯೋಗಿಸ್ತಿರೋ ಗೊತ್ತಿಲ್ಲ, ಅದನ್ನು ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ. ನಾನು ಸಿಲಿಕಾನು ಇದು ಪ್ಲಾಸ್ಟಿಕ್ ಜಾಸ್ತಿ ಉಪಯೋಗಿಸಲ್ಲ. ನಾನೇನು ಮಾಡ್ತೀನಿ ಅಂದರೆ, ಈ ಟಿಶ್ಯೂ ಪೇಪರಲ್ಲೇ ಸ್ವಲ್ಪ ಹಿಂಗೆ ಆಯಿಲೆಲ್ಲ ಹಿಂಗೆ ಸ್ಪ್ರೆಡ್ ಮಾಡ್ತೀನಿ. ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಪಡ್ಡು ಹಾಕ್ತೀನಿ. ಇದು ಹಾಕಿದ ಮೇಲೆ ಇದು ಮುಚ್ಚಬೇಕು. ಮುಚ್ಚಿಬಿಟ್ಟು ಇದನ್ನು ಸ್ಲಿಮ್, ಈಗ ಹೈ ಇಟ್ಟಿದ್ದೀನಲ್ಲ ಗ್ಯಾಸು, ಇದನ್ನು ಹಿಟ್ಟು ಹಾಕಿದ್ಮೇಲೆ ಸ್ಲಿಮ್ಮಾಗಿ ಇಡಬೇಕು. ಇದನ್ನು ಹಾಕಿಬಿಟ್ಟು ಏನು ಮಾಡೋದು ಅಂತಂದರೆ, ಈಗ ನೋಡಿ ಈಗೆಲ್ಲ ಇದಕ್ಕೆಲ್ಲ ಉಪ್ಪು ಎಲ್ಲ ಆಲ್ರೆಡಿ ಎಲ್ಲ ಹಾಕಿದ್ದೀನಿ ನಾನು. ಇವಾಗ ಪಡ್ಡನ್ನು ಈ ಥರ ಹಾಕ್ಕೊಂಡು ಹೋಗಬೇಕು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಪಡ್ಡು ಅಂತಲೇ ಮೊದಲೇ ಇಷ್ಟ. ನೀವು ಇದರ ಜೊತೆಗೆ ಖಾರದ ಚಟ್ನಿ, ಬೆಣ್ಣೆ ಅದೆಲ್ಲ ಕೊಟ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಏನು ಇಲ್ಲ ಅಂದ್ರೂ ನಡೀತೆ, ಯಾಕೆಂದರೆ ಎಲ್ಲ ಇದಕ್ಕೆ ಹಾಕಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಸಾಸ್ ಇದ್ದರೂ ಕೊಡ್ಬೋದು, ಇಲ್ಲಾಂದರೆ ಹರ ಚಟ್ನಿ ಇದ್ದರೆ ಕೊಡ್ಬೋದು. ನಿಮಗೇನು ಅನುಕೂಲ ಇರುತ್ತೋ. ನಿಮಗೇನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಬರೀ ತುಪ್ಪ ಹಚ್ಕೊಂಡು ಹಾಗೆ ತಿನ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ನೋಡೋಣ ಏನಾಗಿದೆ ಅಂತ. ನೋಡ್ಕೊಂಡು ನೋಡಿ, ಚೆನ್ನಾಗಿ ನಿಮಗೆ ರೋಸ್ಟ್ ಬೇಕು ಅಂದರೆ ಚೆನ್ನಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಆಯಿಲು ಕಡಿಮೆ ಬೇಕು ಅಂದರೆ ಕಡಿಮೆನೂ ಯೂಸ್ ಮಾಡ್ಬೋದು. ಗ್ಯಾಸ್ ಈಗ ಸ್ಲಿಮ್ಮಾಗಿ ಇಟ್ಟಿದ್ದೀನಿ. ಈಗ ಇದನ್ನು ಉಲ್ಟಾ ಮಾಡಬೇಕು. ನಿಮಗೆ ಸುಮ್ಮನೆ ಸ್ವಲ್ಪ ಜಾಸ್ತಿ ರೋಸ್ಟ್ ಬೇಡ ಅಂದರೆ ಇನ್ನೂ ಬೇಗ ತೆಗಿಬೋದು. ಇವಾಗ ಇದನ್ನೆಲ್ಲ ಫುಲ್ಲು ಉಲ್ಟಾ ಮಾಡ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಈಗ ಉಲ್ಟಾ ಮಾಡಾಯಿತು. ಇವಾಗ ಸ್ವಲ್ಪ ಗ್ಯಾಸ್ನ ಹೈ ಇಡ್ತೀನಿ. ಬೇಕು ಅಂದವರು ಸ್ವಲ್ಪ ಆಯಿಲ್ ಹಾಕೋಬೋದು. ನಾವು ಸ್ವಲ್ಪ ಆಯಿಲ್ ತಿನ್ನೋದು ಕಡಿಮೆ, ಹಿಂಗಾಗ್ಬಿಟ್ಟು ನಾನು ಆಯಿಲ್ ಹಾಕೋಲ್ಲ, ಹಾಗೆ ರೋಸ್ಟ್ ಮಾಡ್ತೀನಿ. ಇದು ಮಾಡಿಬಿಟ್ಟು ಸ್ವಲ್ಪ ಸ್ಲಿಮ್ ಊರಿನಲ್ಲಿಟ್ಟು ಬೇಯಿಸ್ತೀನಿ. ಸ್ಲಿಮ್ ಊರಿನಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಯಾಕೆಂದರೆ ಇದು ಒಳಗಡೆ ಬೆಂದ್ಕೋಬೇಕು. ಬೆಂದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಬೇಯೋ ತನಕ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಒಂದು ರೌಂಡ್ ತೆಗೆದಿದ್ದೀನಿ. ಈಗ ಇನ್ನೊಂದು ರೌಂಡ್ ಹಾಕ್ತೀನಿ. ನಿಮಗೆ ಇದು ಹೇಗೆ ಕಾಣುತ್ತೆ ಗೊತ್ತಾ? ಒಳ್ಳೆ ರಾಗಿ ಪಡ್ಡು, ರಾಗಿ ಹಿಟ್ಟಿಂದ ಮಾಡಿದ್ದೀವಿ ಅನಿಸುತ್ತೆ. ಕಲರ್ ನೋಡಿದ ತಕ್ಷಣ ಯಾರಿಗೂ ಗೊತ್ತಾಗಲ್ಲ, ನೇರಳೆ ಹಣ್ಣಿಂದ ಮಾಡಿದ್ದೀವಿ ನಾವು ಅಂತ ಹೇಳಿಬಿಟ್ಟು ನಾವು ಹೇಳಿದ್ರೇ ಗೊತ್ತಾಗೋದು. ಬಟ್ ಟೇಸ್ಟ್ ನೋಡಿ ಕಂಡುಹಿಡಿಯೋರು ಕಂಡುಹಿಡಿಬೋದು ಅಷ್ಟೇ. ಯಾಕೆಂದರೆ ಟೇಸ್ಟು ಸ್ವಲ್ಪ ಬರುತ್ತೆ, ಫ್ಲೇವರು ಬರದೇನು. ಈ ಥರ ಹಾಕಿಬಿಟ್ಟು ಸ್ವಲ್ಪ ನಾವು ಇದನ್ನು ಮುಚ್ಚಿಡಬೇಕು. ನಮಗೆ ಚೆನ್ನಾಗಿ ಬೇಯಬೇಕು ಅಂದರೆ ಇದನ್ನೀಗ ಏನು ಹೈಯಲ್ಲಿಟ್ಟು ಹಾಕಿದ್ದೀವಲ್ವ, ಈಗ ಸ್ಲಿಮ್ ಮಾಡಬೇಕು. ಈಗ ಗ್ಯಾಸನ್ನು ಸ್ಲಿಮ್ ಮಾಡಿ ಸ್ವಲ್ಪ ಹೊತ್ತು ಈ ಥರ ಮುಚ್ಚಿಡಬೇಕು. ಆವಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈಗ ಒಂದು ರೌಂಡ್ ಆಗಿದೆ, ಬಿಸಿ ಬಿಸಿ ಕೊಡಬೇಕಲ್ವ, ಅದಕ್ಕೆ ಹೆಂಗೆ ಸರ್ವ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ. ಹಿಂಗೆ ಬಿಸಿ ಬಿಸಿ ಪಡ್ಡು ಹಾಕ್ಕೊಟ್ಬಿಟ್ಟು ಚಟ್ನಿ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಚಟ್ನಿ ಮಾಡೋದು ಬೇಕಾದಷ್ಟು ಸರಿ ಹೇಳ್ಕೊಟ್ಟಿದ್ದೀನಿ. ಚೆನ್ನಾಗೆ ಎಲ್ಲರಿಗೂ ಗೊತ್ತಿರ್ಬೋದು, ನೋಡಿಕೊಂಡ್ರೆ ಪ್ರತಿ ಸಾರಿನೂ ಹೇಳ್ತಾ ಇರ್ತೀನಿ. ಈಗ ಚಟ್ನಿ ಮಾಡಿಕೊಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕ್ಬಿಟ್ಟು ಜೊತೆಗೆ ಒಂದು ಸ್ವೀಟ್ ಕೊಟ್ಬಿಟ್ಟು ಒಂದೆರಡು ಫ್ರೂಟನ್ನು ಇಟ್ಟು ಕೊಟ್ಬಿಟ್ಟು ಕೊಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಸರ್ವ್ ಮಾಡೋದು. ಪಡ್ಡು, ನೇರಳೆ ಹಣ್ಣಿನ ಪಡ್ಡು
ಸ್ವಲ್ಪ ಫ್ರೂಟು, ಚಟ್ನಿ, ಇನ್ನೊಂದು ಸ್ವೀಟು ಈ ಥರ ಕೊಟ್ಬಿಟ್ರೆ ಖುಷಿಯಾಗಿ ತಿಂತಾರೆ. ಆಮೇಲೆ ಹೆಲ್ದಿ ಫುಡ್ಡು, ಮನೆಯಲ್ಲಿರೋರ ಆರೋಗ್ಯನೂ ಎಲ್ಲ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿಕೊಡಿ, ಎಲ್ಲರೂ ಇಷ್ಟಪಡ್ತಾರೆ. ಇಷ್ಟ ಆಯಿತೋ ಹೇಗೆ ಅಂತ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಇನ್ನೊಂದು ರೌಂಡ್ ಹಾಕಿದ್ದೀನಿ, ಅದನ್ನು ತೆಗೆದು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇನ್ನೊಂದು ಪ್ಲೇಟ್ ಸರ್ವ್ ಮಾಡ್ತೀನಿ. ಇವಾಗೆಲ್ಲ ಈ ಥರ ಎತ್ಕೊಂಡ್ಬಿಡೋಣ. ನೇರಳೆ ಹಣ್ಣಿನ ಪಡ್ಡು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ, ಮೊದಲಿಂದ ಕೊನೆವರೆಗೂ ನೋಡಿ ಹೇಗಾಗಿದೆ ಅಂತ. ಎಲ್ಲ ರೆಸಿಪಿ ನಾನು ಹೆಂಗೆ ಹೇಳಿದ್ದೇನೋ ಹಂಗೆ ಮಾಡಿರಿ, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ರುಬ್ಬಿಟ್ಕೊಳ್ತೀರಲ್ಲ ಹಿಟ್ಟು, ಅದನ್ನು ತುಂಬ ಕರೆಕ್ಟಾಗಿ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿರಿ. ಯಾಕೆಂದರೆ ಮಾರನೇ ದಿನ ಇದನ್ನು ನೀವು ನೇರಳೆ ಹಣ್ಣನ್ನು ಮತ್ತೆ ಹಾಕ್ತಿರಲ್ಲ, ಅದ್ರ ಪಲ್ಪು ಅದೆಲ್ಲ ಸ್ವಲ್ಪ ಅದು ಅಲ್ಲಿ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಸ್ವಲ್ಪ ಹಿಟ್ಟು ಗಟ್ಟಿನೇ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು ಓವರ್ನೈಟ್ ಹಿಟ್ಟು ನೆನೆಯಕ್ಕೆ ಬಿಟ್ಬಿಡಿ. ಆಮೇಲೆ ಬೆಳಗ್ಗೆ ನಾನು ಏನು ಹೇಳಿದ್ನೇ ಅಲ್ಲ, ಹಾಗೆ ವೆಜಿಟೇಬಲ್ಲು ನಿಮ್ಮ ಇಷ್ಟ ಬಂದಿದ್ದು ವೆಜಿಟೇಬಲ್ ಹಾಕ್ಕೊಳ್ಳಿ, ಅದ್ರಾಗೇನು ತೊಂದರೆ ಇಲ್ಲ. ಈ ಥರ ಕೊಟ್ಟು ಸರ್ವ್ ಮಾಡಿ ಎಲ್ಲರಿಗೂ ಖುಷಿ ಆಗುತ್ತೆ. ಎಲ್ಲರಿಗೂ ಚೆನ್ನಾಗಿ ಹೆಲ್ತ್ ಚೆನ್ನಾಗಿರುತ್ತೆ, ಹೆಲ್ತ್ ಬೆನಿಫಿಟ್ ಜಾಸ್ತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಓಕೆ. ಎಲ್ಲ ಸಬ್ಸ್ಕ್ರೈಬ್ ಯಾರಾಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಆಗಿ. ಎಲ್ಲ ನಿಮಗೋಸ್ಕರ ನಾನು ಸ್ವಲ್ಪ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೂ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಓಕೆ, ಸಿ ಯು, ಬಾಯ್.